ಅದು ಸಿಖ್ ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವಿನ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಸಮಯ. 1849 ಜನವರಿ 13ರಂದು ಚಿಲಿಯನ್ವಾಲಾದ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧವು ಪಂಜಾಬ್ನ ಮಂಡಿ ಬಹಾವುದ್ದೀನ್ ಜಿಲ್ಲೆಯ ಝೇಲಂ ನದಿಯ ಬಳಿ ನಡೆದಿತ್ತು. ಮಂಡಿ ಬಹಾವುದ್ದೀನ್ ಈಗ ಪಾಕಿಸ್ತಾನದ ಉತ್ತರ ಪಂಜಾಬ್ನಲ್ಲಿದೆ. 14,000 ಸೈನಿಕರಿದ್ದ ಆಂಗ್ಲರ ಪಡೆಗೆ ಲೆಫ್ಟಿನೆಂಟ್ ಜನರಲ್ ಸರ್ ಹ್ಯೂ ಗಫ್ ನೇತೃತ್ವ ವಹಿಸಿದ್ದರೆ, ಸಿಖ್ ಸೇನೆಯು ಶೇರ್ ಸಿಂಗ್ ಅಟಾರಿವಾಲಾ ನೇತೃತ್ವದಲ್ಲಿತ್ತು. ಈ ಯುದ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರೀ ನಷ್ಟವನ್ನು ಅನುಭವಿಸಬೇಕಾಯಿತು. ಯುದ್ಧದ ಅಂತ್ಯದ ವೇಳೆಗೆ ಗೌಫ್ನ ಸೈನ್ಯದ 757 ಸೈನಿಕರು ಕೊಲ್ಲಲ್ಪಟ್ಟಿದ್ದರು, 1651 ಮಂದಿ ಗಾಯಗೊಂಡಿದ್ದರು ಮತ್ತು 104 ಮಂದಿ ಕಾಣೆಯಾಗಿದ್ದರು. ಈ ಹೋರಾಟ ನಡೆದ 2 ದಿನಗಳ ಬಳಿಕ ಗಫ್ ಅವರನ್ನು ಅವರ ಹುದ್ದೆಯಿಂದ ತೆಗೆದುಹಾಕಲಾಯಿತು. ಎರಡನೇ ಆಂಗ್ಲೋ ಸಿಖ್ ಯುದ್ಧವು 1848ರ ಏಪ್ರಿಲ್ 18ರಿಂದ 1849ರ ಮಾರ್ಚ್ 30ರವರೆಗೂ ನಡೆದಿತ್ತು. 1949ರ ಜನವರಿ 13ರಂದು ಮೊದಲ ಭಾರತೀಯ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಪಟಿಯಾಲದಲ್ಲಿ ಜನಿಸಿದರು. ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋದ 128ನೇ ವ್ಯಕ್ತಿ ಮತ್ತು ಮೊದಲ ಭಾರತೀಯ. ರಾಕೇಶ್ ಶರ್ಮಾ 1970ರಲ್ಲಿ ಪೈಲಟ್ ಆಗಿ ಭಾರತೀಯ ವಾಯುಪಡೆಗೆ ಸೇರಿದರು. ಅವರು 1971ರ ಪಾಕಿಸ್ತಾನದೊಂದಿಗಿನ ಯುದ್ಧದ ಸಮಯದಲ್ಲಿ MiG-21 ಅನ್ನು 21 ಬಾರಿ ಹಾರಿಸಿದ್ದರು. ಆಗ ರಾಕೇಶ್ ಶರ್ಮಾ 23 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಾಗಿದ್ದರು. 1982ರಲ್ಲಿ ಬಾಹ್ಯಾಕಾಶ ಪ್ರಯಾಣಕ್ಕಾಗಿ 2 ಡಜನ್ ಫೈಟರ್ ಪೈಲಟ್ಗಳನ್ನು ಪರೀಕ್ಷಿಸಲಾಗಿತ್ತು. ಅವರಲ್ಲಿ ರಾಕೇಶ್ ಶರ್ಮಾ ಆಯ್ಕೆಯಾದರು. ರಾಕೇಶ್ ಶರ್ಮಾ ಅವರು 1984ರ ಏಪ್ರಿಲ್ 3ರಂದು ಇಸ್ರೋ ಮತ್ತು ರಷ್ಯಾದ ಜಂಟಿ ಕಾರ್ಯಾಚರಣೆಯ ಅಡಿಯಲ್ಲಿ ಸೋಯುಜ್ T-11 ನಿಂದ ಬಾಹ್ಯಾಕಾಶ ಪ್ರಯಾಣವನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಅದು ಸೋವಿಯತ್ ಒಕ್ಕೂಟವಾಗಿತ್ತು. ಅವರು 7 ದಿನಗಳು 21 ಗಂಟೆಗಳು ಮತ್ತು 40 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು. ಜಾಯಿಂಟ್ ಕಾನ್ಫರೆನ್ಸ್ ಮೂಲಕ ಸೋಯುಜ್ T-11 ಸಿಬ್ಬಂದಿಯೊಂದಿಗೆ ಬಾಹ್ಯಾಕಾಶದಿಂದ ಮಾತುಕತೆ ನಡೆಸಲಾಯಿತು. ಆ ಸಮಯದಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ರಾಕೇಶ್ ಶರ್ಮಾ ಅವರನ್ನು ಭಾರತವು ಬಾಹ್ಯಾಕಾಶದಿಂದ ಹೇಗೆ ಕಾಣುತ್ತದೆ ಎಂದು ಕೇಳಿದಾಗ ಅವರು ಹಿಂದಿಯಲ್ಲಿ ಸಾರೇ ಜಹಾನ್ ಸೆ ಅಚ್ಚಾ ಎಂದು ಉತ್ತರಿಸಿದ್ದರಂತೆ. ರಾಕೇಶ್ ಶರ್ಮಾ ಅವರು ಸೋವಿಯತ್ ಒಕ್ಕೂಟದ ಹೀರೋ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಇದರೊಂದಿಗೆ ಅವರಿಗೆ ಅಶೋಕ ಚಕ್ರವನ್ನು ನೀಡಿ ಗೌರವಿಸಲಾಗಿದೆ. 1910ರ ಜನವರಿ 13ರಂದು ವಿಶ್ವದ ಮೊದಲ ಸಾರ್ವಜನಿಕ ರೇಡಿಯೋ ನ್ಯೂಯಾರ್ಕ್ನಲ್ಲಿ ಪ್ರಸಾರವನ್ನು ಪ್ರಾರಂಭಿಸಿತು. ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಒಪೇರಾ ಹೌಸ್ನಿಂದ ಪ್ರಸಾರ ಮಾಡಲು 500 ವ್ಯಾಟ್ ಟ್ರಾನ್ಸ್ಮೀಟರ್ ಅನ್ನು ಸ್ಥಾಪಿಸಲಾಯಿತು ಮತ್ತು ಅದು ಕನೆಕ್ಟಿಕಟ್ನವರೆಗೆ ಕೇಳಿಸಿತು. ಆದರೆ ಅದರ ಗುಣಮಟ್ಟ ಮಾತ್ರ ಚೆನ್ನಾಗಿರಲಿಲ್ಲ. ಕಾಲಕಾಲಕ್ಕೆ ಸಿಗ್ನಲ್ ನಿಲ್ಲುತ್ತಿತ್ತು ಮತ್ತು ಧ್ವನಿ ಸರಿಯಾಗಿ ಕೇಳುತ್ತಿರಲಿಲ್ಲ. ಆದರೆ ಇದರ ನಂತರವೇ ಆಧುನಿಕ ಸಂವಹನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಪ್ರಾರಂಭವಾಯಿತು. ಅದರ ನಂತರ ಗುಣಮಟ್ಟವನ್ನು ಸುಧಾರಿಸಲು ಕೆಲಸ ಮಾಡಲಾಯಿತು. 1930ರ ಜನವರಿ 13ರಂದು ಪ್ರಸಿದ್ಧ ಕಾಮಿಕ್ ಪಾತ್ರ ಮಿಕ್ಕಿ ಮೌಸ್ ಮೊದಲು ಕಾಮಿಕ್ ಸ್ಕ್ರಿಪ್ಟ್ನಲ್ಲಿ ಕಾಣಿಸಿಕೊಂಡಿತು. ನ್ಯೂಯಾರ್ಕ್ ಮಿರರ್ನಲ್ಲಿ ಪ್ರಕಟವಾದ ಈ ಕಾಮಿಕ್ನ ಸ್ಕ್ರಿಪ್ಟ್ ಅನ್ನು ವಾಲ್ಟ್ ಡಿಸ್ನಿ ಬರೆಯುತ್ತಿದ್ದರು. ಕ್ರಮೇಣ ಮಿಕ್ಕಿ ಮೌಸ್ ಪಾತ್ರ ಬಹಳ ಪ್ರಸಿದ್ಧವಾಯಿತು. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಈ ಕಾಮಿಕ್ 24 ದೇಶಗಳ 40 ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳಲು ಪ್ರಾರಂಭಿಸಿತು. ವಾಲ್ಟ್ ಡಿಸ್ನಿ ಅವರು 1932ರಲ್ಲಿ ಮಿಕ್ಕಿ ಮೌಸ್ಗಾಗಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದರು. ಕುತೂಹಲಕಾರಿಯಾಗಿ ಮೌಸ್ ಪಾತ್ರ ಅಂದರೆ ಮಿಕ್ಕಿ ಮೌಸ್ ಪಾತ್ರವನ್ನು ಸೃಷ್ಟಿಸಿದ್ದ ವಾಲ್ಟ್ ಡಿಸ್ನಿ ಸ್ವತಃ ಇಲಿಗಳಿಗೆ ಹೆದರುತ್ತಿದ್ದರು. ಆದರೆ ಅವರು ಇಲಿಗಳ ಚಟುವಟಿಕೆಗಳನ್ನು ವೀಕ್ಷಿಸಲು ಇಷ್ಟಪಡುತ್ತಿದ್ದರು. ಮಿಕ್ಕಿ ಮೌಸ್ ಎಷ್ಟು ಪ್ರಸಿದ್ಧ ಪಾತ್ರವಾಗಿತ್ತೆಂದರೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಕೆಲವು ಸೇನೆಗಳ ಗುಪ್ತಚರ ಅಧಿಕಾರಿಗಳು ಮಿಕ್ಕಿ ಮೌಸ್ ಎಂಬ ಹೆಸರನ್ನ ಪಾಸ್ವರ್ಡ್ ಆಗಿ ಬಳಸುತ್ತಿದ್ದರಂತೆ.